ದಾವಣಗೆರೆ ವಿವಿಯಲ್ಲಿ ಕಂಪ್ಯೂಟರ್ ಖರೀದಿಯಲ್ಲಿ ಹಗರಣ ಆಗಿದೆ ಅನ್ನುವಂತಹ ಆರೋಪದ ಹಿನ್ನೆಲೆ ವಿಶ್ವವಿದ್ಯಾಲಯದ ಕೆಲ ಅತೃಪ್ತ ಪ್ರಾಧ್ಯಾಪಕರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ವಿವಿ ನಿವೃತ್ತ ಕುಲಪತಿ ಡಾಕ್ಟರ್ ಬಿಡಿ ಕುಂಬಾರ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಟಿಟಿಪಿ ನಿಯಮಾವಳಿಯ ಪ್ರಕಾರ ಕಂಪ್ಯೂಟರ್ಗಳ ಖರೀದಿ ಮಾಡಿದ್ದೇವೆ. ಕಂಪ್ಯೂಟರ್ ಖರೀದಿಯಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ. ನಮ್ಮ ಬಜೆಟ್ನ ಇತಿಮಿತಿಯನ್ನ ನೋಡಿಕೊಂಡೇ ಆದೇಶ ಮಾಡಿದ್ದೇವೆ ಅಂತ ಕುಲಪತಿಗಳು ಹೇಳ್ತಿದ್ದಾರೆ. ಕೆಟಿಟಿಪಿ ನಿಯಮಾವಳಿಯ ಪ್ರಕಾರ ದರದ ಬಗ್ಗೆ ಮಾತನಾಡಲು ಬರಲ್ಲ. ಇಂಗ್ಲೆಂಡ್ನಿಂದ ಬಂದ ಪ್ರಾಧ್ಯಾಪಕರು ದಿಸ್ ಈಸ್ ಬೆಸ್ಟ್ ಲ್ಯಾಬ್ ಅಂತ ಹೇಳಿದ್ದಾರೆ. ವಿಶ್ವವಿದ್ಯಾಲಯದ ಕೆಲವು ಅತೃಪ್ತ ಪ್ರಾಧ್ಯಾಪಕರ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ, ನಾವು ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತ ದೂರು ವಾಪಸ್ ಪಡೆದಿದ್ದಾರೆ. ಪ್ರಾಧ್ಯಾಪಕರು ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಹೆಸರು ತರೋ ಕೆಲಸ ಮಾಡಬೇಕು, ಒಳ್ಳೆಯ ಹೆಸರು ಬರೋ ಥರ ಕೆಲಸ ಮಾಡಿ ಅಂತ ಡಾಕ್ಟರ್ ಬಿಡಿ ಕುಂಬಾರ ಸಲಹೆ ನೀಡಿದ್ದಾರೆ. ವಿಶ್ವವಿದ್ಯಾಲಯದ ಕೆಲ ಅತೃಪ್ತ ಪ್ರಾಧ್ಯಾಪಕರಿಂದ ತಪ್ಪು ಮಾಹಿತಿ ಕೊಡಲಾಗಿದೆ ಅಂತ ನಿವೃತ್ತ ಕುಲಪತಿಗಳು ಈಗ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ ಕಂಪ್ಯೂಟರ್ ಖರೀದಿಯಲ್ಲಿ. ಪ್ರಾಧ್ಯಾಪಕರು ವಿವಿಗೆ ಒಳ್ಳೆ ಹೆಸರು ತರೋ ಕೆಲಸ ಮಾಡಬೇಕು, ಅದನ್ನ ಬಿಟ್ಟು ಕೆಟ್ಟ ಹೆಸರು ತರೋ ಕೆಲಸ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನೀವು ನಿವೃತ್ತಿಗೂ ಮುಂಚೆ ಏನು MCA ವಿಭಾಗ ಮತ್ತು ಗಣಿತಶಾಸ್ತ್ರ ವಿಭಾಗದಲ್ಲಿ ಕಂಪ್ಯೂಟರ್ಗಳ ಖರೀದಿಯಾಗಿತ್ತು, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೇಳಿಬಂದರು. ಅಂದರೆ i7 ಪ್ರೊಸೆಸರನ್ನು ಖರೀದಿ ಮಾಡಲಾಗಿದೆ, ಅದು ಕಡಿಮೆ ಮೌಲ್ಯವಿತ್ತು ಹೆಚ್ಚಿನ ಮೌಲ್ಯಕ್ಕೆ ಟೆಂಡರ್ ಆಗಿದೆ ಅನ್ನೋ ಆರೋಪ ಸರ್. ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ಸಾಮಗ್ರಿಗಳನ್ನು ಖರೀದಿ ಮಾಡಬೇಕಾತಂತಂದರೆ KTTP ನಿಯಮಾವಳಿಗಳ ಪ್ರಕಾರ ಟೆಂಡರನ್ನು ಕರೆದು ಆ ಟೆಂಡರ್ ಪ್ರೊಸೆಸ್ನಲ್ಲಿ ಮತ್ತು KTTP ನಿಯಮಾವಳಿಗಳನ್ನು ನಾವು ಏನು ಹೇಳ್ತಾ ಇದೆ ಆ ಟೆಂಡರು ಮತ್ತು KTTP ನಿಯಮಾವಳಿಗಳ ಪ್ರಕಾರ ಎರಡೂ ವಿಭಾಗಕ್ಕೆ ನಾವು ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿದ್ದೇವೆ. ಇದರಲ್ಲಿ ನೀವು ಏನು ಹೇಳ್ತಾ ಇದ್ದೀರಿ ಇದು ಭ್ರಷ್ಟಾಚಾರ ಅದು ಇದು ಎಲ್ಲ ಸತ್ಯಕ್ಕೆ ದೂರವಾದಂಥ ಮಾತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೌರ್ಮೆಂಟ್ ಆಫ್ ಇಂಡಿಯಾ ಡಿಫೆನ್ಸ್ ಮಿನಿಸ್ಟ್ರಿ ಅವರು 6ನೇ ಜನರೇಷನ್ಗೆ ಈ 3 ತಿಂಗಳ ಆದೇಶ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಹೊಸ ಜನ್ರೇಷನ್ಗೆ ಹೋದಾಗ ನಮಗೆ ಇರ್ತಕ್ಕಂಥ ಫೀಚರ್ಸ್ಗಳು ಅಷ್ಟೇನು ಹೆಚ್ಚಿಗಿರುವುದಿಲ್ಲ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಒಂದು ಕಂಪ್ಯೂಟರ್ಗಳು ಬೇಕನ್ನೋದನ್ನು ವಿಷಯ ತಜ್ಞರನ್ನು ಕೇಳಿಕೊಂಡು ಇವತ್ತು ನಾವು i7ಗೆ ನಾವು ಆದೇಶವನ್ನು ಕೊಟ್ಟಿದೆ. ಅಲ್ಲ, ಥರ್ಡ್ ಪಾರ್ಟಿ ರಿಪೋರ್ಟಲ್ಲಿ ಎಲ್ಲೂ ಪ್ರೈಸ್ ಬಗ್ಗೆ ಮೆನ್ಷನ್ ಇಲ್ಲ. ಆ ಕಂಪೋನೆಂಟ್ಸ್ ಇದೆಯಾ ಇಲ್ಲ ಅಂತ ಕೇಳಿದರೆ ಆ ಕಂಪೋನೆಂಟ್ಸ್ ಇವೆ ಅಂತ ಹೇಳಿದ್ದಾರೆ, ಆದರೆ ಎಲ್ಲೂ ಸಹ ಪ್ರೈಸ್ ಬಗ್ಗೆ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಈ KTTP ನಿಯಮಾವಳಿಗಳಲ್ಲಿ ಪ್ರೈಸ್ಗಳ ಬಗ್ಗೆ ಏನು ಮಾತಾಡೋದನ್ನೇ ಇಲ್ಲ ಅಲ್ಲಿ. ಯಾಕಂದರೆ ನಿಯಮಾವಳಿ ಏನು ಹೇಳುತ್ತೆ ಆ ನಿಯಮಾವಳಿಗಳನ್ನು ಫಾಲೋ ಮಾಡಿಕೊಂಡು ನಾವು ಮಾಡಿದ್ದೇವೆ ವಿನಃ ಇವತ್ತು ಕಂಪ್ಯೂಟರ್ ಲ್ಯಾಬ್ ಬಗ್ಗೆ ಕೆಲವು ಜನ ಪ್ರಾಧ್ಯಾಪಕರು ಎಷ್ಟು ಲೈಟಾಗಿ ಮಾತಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ, ಔಟ್ಡೇಟೆಡ್ ಇದೆ, ಅದು ಇದೆ ಇದು ಇದೆ ಅಂತೇಳಿ. ಇವತ್ತು ಇಂಗ್ಲೆಂಡ್ ವೇಲ್ಸ್ನಿಂದ ಬಂದಂಥ ಒಂದು ಟೀಮು, ಅದು ಗಣಕಯಂತ್ರ ವಿಭಾಗದ ಪ್ರಾಧ್ಯಾಪಕರು ಬಂದಿದ್ದರು. ಆ ಪ್ರಾಧ್ಯಾಪಕರು 4 ದಿನಗಳ ಕಾಲ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿರತಕ್ಕಂಥ ಸಂಶೋಧನಾ ವಿದ್ಯಾರ್ಥಿಗಳಿಗೆ MCA ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರುಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಅವರು ಕಂಡಕ್ಟ್ ಮಾಡಿದರು. ಆ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಏನೇನು ಸಾಫ್ಟ್ವೇರ್ಗಳನ್ನು ರನ್ ಮಾಡಿದ್ದಾರೆ ಎಲ್ಲ ಲೇಟೆಸ್ಟ್ ಸಾಫ್ಟ್ವೇರ್ಗಳನ್ನು ರನ್ ಮಾಡಿ ಅವರೂ ಕೂಡ ಸರ್ಟಿಫಿಕೇಟ್ ಕೊಟ್ಟೋಗಿದ್ದಾರೆ. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಲ್ಯಾಬ್ ಅಂತ ಹೇಳಿದ್ದಾರೆ. ಇವತ್ತು ವೇಲ್ಸ್ನವ್ರು ಹೇಳಿದ್ದಾರೆ ಅಂತಂತಂದರೆ ನಮಗೆ ಅದಕ್ಕಿಂತ ಒಂದು ಸರ್ಟಿಫಿಕೇಟು ಬೇರೆ ಸರ್ಟಿಫಿಕೇಟು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ಅತೃಪ್ತ ಪ್ರಾಧ್ಯಾಪಕರ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಸರ್, ನೀವು ಅತೃಪ್ತ ಪ್ರಾಧ್ಯಾಪಕರು ಅಂದಾಗ ನೆನಪು ಬಂತು, ಒಂದು ಪತ್ರ ಬರುತ್ತೆ ದಾವಣಗೆರೆ ಯೂನಿವರ್ಸಿಟಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಂತೇಳಿ ಒಂದು ಲೆಟರ್ಡಲ್ಲಿ ಒಂದು ಪತ್ರ ಬಂದು ಅವರೇ ದೂರು ಕೊಟ್ಟಿರ್ತಾರೆ ಕಂಪ್ಯೂಟರ್ ಖರೀದಿಯಲ್ಲಿ ಹಗರಣ ಆಗಿದೆ ಅಂತ. ಅವರೇ ಒಂದು ನಿಮಗೆ ಪತ್ರ ಬರೀತಾರೆ, ಈಗಿನ ಕುಲಸಚಿವರಾದಂಥ ಶಬ್ದರ್ ಭಾಷಾ ಗಂಟೆಯವರು ಒತ್ತಾಯದ ಮೇರೆಗೆ ನಾವು ದೂರು ಕೊಟ್ಟಿದ್ದೀವಿ ಅಂತ. ಏನು ಸರ್ ಇದು? ಅಂದರೆ ಆಡಳಿತ ಮಂಡಳಿ ಮಧ್ಯೆ ಅಲ್ಲಿ ಪ್ರೊಫೆಸರ್ಗಳ ಮಧ್ಯೆ ಏನು ವೈಮನಸ್ಸಿದೆಯಾ? ಆ ಥರ ಅತೃಪ್ತ ಆತ್ಮಗಳು ಅಂತ ಹೇಳಿದ್ರಂತಂದರೆ ಕೆಲವು ಜನ ಏನದಾರಲ್ಲ ಅವರಿಗೆ ಬೇಕಾದಂಥ ಕೆಲಸ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಏನಿದೆ ಅಲ್ಲ, ಅವ್ರು ಯಾಕೆ ಆ ಲೆಟರನ್ನು ವಾಪಸ್ ತೊಗೊಂಡ್ರು ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅಂತಂತಂದರೆ ಆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನು ನಮ್ಮ ಸಿಂಡಿಕೇಟ್ನಿಂದಾಗಲಿ ನಮ್ಮ ಯೂನಿವರ್ಸಿಟಿಯಿಂದಾಗಲಿ ಅನುಮತಿಯನ್ನು ಪಡೆದಿಲ್ಲ. ಸೊ ಅವರು ಈ ರೀತಿ ಕಾಗದವನ್ನು ಕೊಡಲಿಕ್ಕೆ ಬರುವುದಿಲ್ಲ. ಸೊ ಹೀಗಾಗಿ ಅವ್ರಿಗೆ ತಾವೇ ತಿಳ್ಕೊಂಡಿದ್ದಾರೆ, ಇನ್ನು ಮುಂದೆ ಇದು ಏನಾದ್ರೂ ಲೀಗಲಾಗಿ ನಾವು ಹೋರಾಟ ಮಾಡಲಿಕ್ಕೆ ಹೋದಿವಿ ಅಂತಂತಂದರೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಅವರೇ ತಮ್ಮ ಲೆಟರನ್ನು ವಿಡ್ರಾ ಮಾಡ್ಕೊಂಡಿದ್ದಾರೆ. ನೀವು ನಿವೃತ್ತಿ ಆದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ, ಈ ರೀತಿಯ ಏನು ಹೇಳಕ್ಕೆ ಬಯಸ್ತೀರಿ ಅಂತ? ನಾವು ನಿವೃತ್ತಿ ಆದಮೇಲೆ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೂ ಬಂದಿದೆ. ಇವತ್ತು
ಯಾವುದೇ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರಾಧ್ಯಾಪಕರು ಇರ್ಬೋದು ಅಥವಾ ಈ ಬೋಧಕೇತರ ಸಿಬ್ಬಂದಿ ವರ್ಗದವರು ಯಾವಾಗಲೂ ಅವರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಒಳ್ಳೆಯ ಹೆಸರು ತರುವಂಥ ಒಂದು ಕೆಲಸವನ್ನು ಮಾಡಬೇಕ ವಿನ ಆ ವಿಶ್ವವಿದ್ಯಾನಿಲಯಕ್ಕೆ ಕೆಟ್ಟ ಹೆಸರು ತರುವಂಥ ಒಂದು ಕೆಲಸ ಮಾಡಬಾರ್ದು ಅಂತೇಳಿ ನಾನು ಅವರಿಗೆ ಒಂದು ಉಪದೇಶ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕುಲಪತಿಯವರಾದಂಥ ಡಾಕ್ಟರ್ ಬಿ ಡಿ ಕುಂಬಾರ್ ಅವರು ಹೇಳುವಂಥ ಮಾತು. ಕ್ಯಾಮರಾಮನ್ ಕಿರಣ್ ಜೊತೆ ಮಾಂತೇಶ್ ಕುರುಬೆಟ್, ಏಷ್ಯನ್ ನೈಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.